ಇದು ಇದು ಒಂದು ಬಹಳ ವೈಶಿಷ್ಟ್ಯ ಪೂರ್ಣ. ಸಂಘೇ ಶಕ್ತಿ ಕಲವು ಯುಗೆ ಅಂತ. ಕಲಿಯುಗದಲ್ಲಿ ಒಂದು ಶಕ್ತಿ ಯಾವಾಗ ಬರುವುದು ಅಂತ ಕೇಳಿದ್ರೆ ಸಾಂಘಿಕವಾಗಿ ಮಾಡಿದ ಪೂಜೆಗೆ ಮಾತ್ರ ಅಂತ. ಸಾಂಘಿಕವಾಗಿ ಅಂತ ಕೇಳಿದ್ರೆ ಎಲ್ಲರೂ ಸೇರಿಕೊಂಡು ಮಾಡುವ ಪೂಜೆ ಏನಿದೆ ಅದಕ್ಕೆ ಒಂದು ವಿಶಿಷ್ಟವಾದಂತಹ ಶಕ್ತಿ ಅದರಲ್ಲಿ ಬರ್ತದೆ, ಒಂದು ಶಕ್ತಿ ಪ್ರಾದುರ್ಭಾವ ಆಗ್ತದೆ ಅಂತ ಒಂದು ನಿಯಮವನ್ನು ಹೇಳಿದ್ದುಂಟು. ಅದರಿಂದಾಗಿ ಎಲ್ಲರೂ ಕೂಡ ಸೇರಿದಾಗ, ಎಲ್ಲರೂ ಕೂಡ ಸೇರಿಕೊಂಡು ಆ ದೇವರನ್ನು ಪೂಜೆ ಮಾಡುವುದು ಅಂತ ಕೇಳಿದರೆ ಬಹಳ ಸುಲಭವಾಗಿ ನಮಗೆ ದೇವರ ಆರಾಧನೆಯನ್ನು ಮಾಡಲಿಕ್ಕಾಗುವಂಥ ಒಂದು ಸಾಧನ ಅಂತ ಆಗ್ತದೆ. ಯಾಕೆ ಅಂತ ಕೇಳಿದರೆ ನಾನದೇ ಈ ಪೂಜೆಯ ಸಂದರ್ಭ ಏನಿದೆ, ಪೂಜೆಯ ಸಂದರ್ಭದಷ್ಟು ಪವಿತ್ರತೆಯ ಜಾಗ ಇನ್ನೊಂದಿಲ್ಲ. ಬಹಳ ವಿಚಿತ್ರ ಅನಿಸಬಹುದು. ಯಾಕೆ ಗೊತ್ತಾ? ದೇವಸ್ಥಾನದಲ್ಲಿ ಅಥವಾ ಪೂಜೆ ನಡೆಯುವ ಪ್ರದೇಶದಲ್ಲಿ ಅದು ಪವಿತ್ರ ಜಾಗ. ಯಾಕೆ ಅಂತ ಕೇಳಿದರೆ ಈ ಜಾಗದಲ್ಲಿ ಎಲ್ಲರೂ ಬರುವುದಿಲ್ಲ. ದೇವರಿಲ್ಲ ಎನ್ನುವವರು ಅಲ್ಲಿಗೆ ಬರುವುದಿಲ್ಲ. ಎಲ್ಲ ಯೂನಿವರ್ಸಿಟಿಯಲ್ಲೂ ಕೂಡ ದೇವರಿಲ್ಲ ಎನ್ನುವರು ಇರ್ತಾರೆ, ವಿಚಾರವಾದಿಗಳು ಅಂತ ಇರ್ತಾರೆ, ಎಲ್ಲರೂ ಇರ್ತಾರೆ, ದುರ್ಬುದ್ಧಿಯವರು ಇರ್ತಾರೆ. ಯೂನಿವರ್ಸಿಟಿಯಲ್ಲೂ ಇರ್ತಾರೆ, ಮತ್ತೊಂದು ಕಾಲೇಜಲ್ಲೂ ಇರ್ತಾರೆ, ಮತ್ತು ಎಲ್ಲ ಕಡೆಯಲ್ಲೂ ಇರ್ತಾರೆ. ಆದರೆ ದೇವರ ಪೂಜೆ ಮಾಡುವ ಪ್ರದೇಶದಲ್ಲಿ ದೇವರಿದ್ದಾರೆ ಎನ್ನುವ ನಂಬಿಕೆಯನ್ನು ಇಟ್ಟ ಶುದ್ಧ ವ್ಯಕ್ತಿಗಳು ಮಾತ್ರ ಬರಲಿಕ್ಕೆ ಸಾಧ್ಯ, ಅವರು ಮಾತ್ರ ಬರ್ತಾರೆ. ಅದರಿಂದಾಗಿ ಅದರಷ್ಟು ಪವಿತ್ರವಾದಂತಹ ಜಾಗ ಬೇರೆ ಒಂದು ಇಲ್ಲ. ಅದರಿಂದಾಗಿ 10 ಜನ ಸೇರಿದಾಗ ಒಂದು ಸಂಘ ಸಂಸ್ಥೆಗಳಲ್ಲಿ ಅಲ್ಲಿ ಬರುವವರು ಯಾರು ಅಂತ ಕೇಳಿದರೆ ವರಮಹಾಲಕ್ಷ್ಮಿಯನ್ನು ನಾವೆಲ್ಲರೂ ಒಟ್ಟಾಗಿ ಆರಾಧಿಸಬೇಕು, ಆಧರಿಸಬೇಕು, ಆ ದೇವತೆಯನ್ನು ಕರೆದು ಪೂಜಿಸಬೇಕು. ಸುಲಭ ಸಾಧನೆ ಏನು ಕೇಳಿದರೆ ಒಂದು ಕಲಶ ಇಡೋದು, ಆ ದೇವರನ್ನು ಎಷ್ಟಾಗ್ತದೋ ಅಷ್ಟು ಶೃಂಗಾರ ಮಾಡಿ, ಎಷ್ಟಾಗ್ತದೋ ಅಷ್ಟು ಸ್ವಚ್ಛವಾದಂತಹ ಶುದ್ಧವಾದಂತಹ ಮತ್ತು ಈ ಕೆಮಿಕಲ್ಸ್ ಇಲ್ಲದೇ ಇರತಕ್ಕಂತಹ ಗಂಧವನ್ನು ಹಾಕುವಾಗಲೂ ಕೂಡ ಆ ಗಂಧ ಕೆಮಿಕಲ್ಸ್ ಆಗದೇ ಇರಲಿ. ಯಾಕಂದರೆ ದೇವರು ಬರುವ ಸಾಧನ ಒಂದೇ ಒಂದು ದೊಡ್ಡದಾಗಿರತಕ್ಕಂಥ ಒಂದು ಸಿದ್ಧಾಂತ ಇಟ್ಟುಕೊಳ್ಳಿ. ಏನು ಕೇಳಿದರೆ ನಾನು ಇಡುವ ಕಲಶದಲ್ಲಿ ದೇವರು ಬರ್ತಾರೆ. ದೇವರು ಬರುವ ಕಲಶದಲ್ಲಿ ಒಂದು ವಸ್ತುವು ಕೂಡ ಅಶುದ್ಧ ಆಗಿರುವ ವಸ್ತುಗಳು ಇರಬಾರದು. ಅದರ ಒಳಗಡೆ ಕಾಯಿನ್ಸ್ ಹಾಕಬೇಡಿ. ಯಾಕೆ ಕಾಯಿನ್ಸ್ ಯಾಕೆ ಹಾಕಬೇಡಿ ಕೇಳಿದರೆ ಆ ಕಾಯಿನ್ಸಲ್ಲಿ ಏನಿರುತ್ತೆ ಕೇಳಿದರೆ ಯಾರ್ಯಾರದ್ದು ಫೋಟೋ ಇರುತ್ತೆ, ಏನೇನೋ ಅದರಲ್ಲಿ ಚಿತ್ರಗಳಿರ್ತದೆ, ಅಥವಾ ಏನೇನೋ ಶಬ್ದಗಳು ಬರೆದಿರ್ತದೆ. ಆ ಶಬ್ದಗಳು ಬೇಡ ಅಂತ ಅರ್ಥ ಅಲ್ಲ, ಅದರ ವಿರೋಧ ಅಲ್ಲ, ಅದಕ್ಕೆ ಸಮ್ಮತಿ ಇಲ್ಲ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ವಸ್ತು ಅಂತ ಆಗಿರೋದಿಲ್ಲ. ಒಂದು ಶುದ್ಧವಾಗಿರುವಂತಹ ಬಂಗಾರದ ವಸ್ತು ಇದ್ದರೆ ಹಾಕಿ, ಅದರಲ್ಲಿ ಏನೂ ಬರೀಲಿಲ್ಲ ಅಂತ ಆಗಿದ್ದರೆ ಬಂಗಾರವನ್ನು ಅದಕ್ಕೆ ಹಾಕಿ, ಅಥವಾ ಯಾವುದೋ ಒಂದು ಬಂಗಾರದ ಸಾಧನವನ್ನು ಅದಕ್ಕೆ ಹಾಕಿ, ಅಕ್ಷತೆ ಹಾಕಿ, ಒಂದು ಒಳ್ಳೆಯ ಅರಶಿನವನ್ನು ಹಾಕಿ, ಅರಶಿನದಿಂದ ಮಾಡಿದ ಕುಂಕುಮವನ್ನು ಹಾಕಿ. ಯಾಕಂದರೆ ಕುಂಕುಮ ಸಿಗ್ತದೆ, ಅದು ಬಹಳ ಕೆಮಿಕಲ್ ಆಗಿರಬಹುದು. ಅರಶಿನದಿಂದ ಮಾಡಿದಂತಹ ಕುಂಕುಮವನ್ನು ಹಾಕಿ, ಒಳ್ಳೆಯ ತುಳಸಿಯನ್ನು ಹಾಕಿ. ತುಳಸಿಯ ಮಹಾತ್ಮ್ಯ ಬಹಳ ವೈಶಿಷ್ಟ್ಯ. ತುಳಸಿ ಹಾಕಿದ ನೀರು ಅದು ತೀರ್ಥ ಅಂತ ಆಗ್ತದೆ. ಅದು ಯಾಕೆ ತೀರ್ಥ ಆದದನ್ನು ನಾವು ಸ್ವೀಕರಿಸಬೇಕು ಅಂತ ನಾನು ಹೇಳಬೇಕಾಗಿದ್ದರೆ ಕೊರೋನಾ ಬಂದ ಸಂದರ್ಭವನ್ನು ನಾವು ನೆನಪಿಸಬೇಕು. ಎಷ್ಟೋ ಮನೆಗಳಲ್ಲಿ ತುಳಸಿಯ ಗಿಡವೇ ಇಲ್ಲ ಅಂತ ಆಗಿದೆ. ಯಾಕೆಂತ ಕೇಳಿದರೆ ತುಳಸಿಯನ್ನು ಸ್ವೀಕಾರ ಮಾಡಿದವರಿಗೆ ಅನಾರೋಗ್ಯ ಬರುವುದಿಲ್ಲ ಅಂತ ಬಹಳ ಪ್ರಸಿದ್ಧಿ ಆಯಿತು. ಅಂತಹ ಪರಿಶುದ್ಧತೆಯ ಸಂಕೇತವಾಗಿರುವಂಥ ತುಳಸಿಯನ್ನು ಹಾಕಿ ಅದಕ್ಕೆ ತೆಂಗಿನಕಾಯಿ ಇಟ್ಟು ಒಳ್ಳೆಯ ಶೃಂಗಾರವನ್ನು ಮಾಡಿ ಶ್ರದ್ಧೆಯಿಂದ ಇಲ್ಲಿ ದೇವರಿದ್ದಾರೆ ಎನ್ನುವ ನಂಬಿಕೆಯಲ್ಲಿ ಅದನ್ನು ಭಜನೆ ಮಾಡಿ ಸ್ತೋತ್ರ ಮಾಡಿ ಅದರಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಬನ್ನಿ. ನಿಶ್ಚಯವಾಗಿ ನಮ್ಮ ಶ್ರದ್ಧೆಗೆ ನಮ್ಮ ಭಕ್ತಿಗೆ ಅನುಗುಣವಾಗಿ ಆ ದೇವರು ಅದರಲ್ಲಿ ಬಂದು ಕೂರ್ತಾರೆ, ನಮಗೆ ಒಳ್ಳೆಯ ಅನುಗ್ರಹವನ್ನು ಕೊಡ್ತಾರೆ. ಇವತ್ತು ಪ್ರಾಯಶಃ ಹಲವಷ್ಟು ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಸಾಮೂಹಿಕವಾಗಿ ಈ ಒಂದು ವಿಧಾನವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ನಮ್ಮ ಹಿಂದೂ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕಾಗಿದ್ದರೆ ಇಂತಹ ಆರಾಧನೆಗಳು ಅಲ್ಲಲ್ಲಿ ಆಗಬೇಕಾಗ್ತದೆ. ಎರಡು ಇದೆ, ಒಂದು ಆತ್ಮೋದ್ಧಾರ,
ಮತ್ತೊಂದು ಜಗದೋದ್ಧಾರ. ಹೌದು. ಆತ್ಮೋದ್ಧಾರವೂ ಆಗಬೇಕು, ಜಗದೋದ್ಧಾರವೂ ಆಗಬೇಕು, ಎರಡೂ ಆಗಬೇಕು. ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವವನಿಗೆ ಮಾತ್ರ ಜಗದೋದ್ಧಾರವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಆಗ್ತದೆ. ತನ್ನನ್ನು ತಾನು ಡೆವಲಪ್ ಮಾಡಿಕೊಳ್ಳಬೇಕು, ಮತ್ತೆ ತನ್ನೊಡನೆ ಇರತಕ್ಕಂತಹ ಪರಿಸರದ ವ್ಯಕ್ತಿಗಳನ್ನು ಕೂಡ ಅವನು ಬದುಕಿಸಬೇಕು. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಸ್ಕೃತಿಗಳನ್ನು ಕೂಡ ಒಗ್ಗೂಡಿಸಿಕೊಂಡಾಗ ನಮ್ಮ ಹಿಂದೂ ಸಂಸ್ಕೃತಿ ಅದು ಉಳಿಲಿಕ್ಕೆ ಸಾಧ್ಯ ಅಂತ ಆಗ್ತದೆ. ಆ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ಮಾಡುವಂಥ ವರಮಹಾಲಕ್ಷ್ಮಿ ಮೊದಲಾಗಿರತಕ್ಕಂತಹ ವ್ರತಾಚರಣೆಗಳು ಒಳ್ಳೆಯ ಫಲಪ್ರದ ಅಂತ ಆಗ್ತದೆ ಅಂತ ಹೇಳಬಹುದು. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ವಿಶೇಷತೆಯನ್ನ ಕಂಡಿದೆ. ಏಕಾದಶಿ ದಿವಸ ಬಂದಿದೆ, ಅದರೊಂದಿಗೆ ಸಂಕ್ರಾಂತಿಯು ಕೂಡ ಬಂದಿರುವಂಥದ್ದು. ಈ ಸಂಕ್ರಮಣ, ಏಕಾದಶಿ, ವರಮಹಾಲಕ್ಷ್ಮಿ ಈ ಒಂದು ವೈಶಿಷ್ಟ್ಯತೆ ಹೇಗಿದೆ ಅಂತ ಈ ವರ್ಷದ್ದು? ನಾನು ಇದೊಂದು ಈ ವ್ಯವಸ್ಥೆಗಳು ಬರಬಾರದು ಅಂತ ಏನಿಲ್ಲ, ಬರಲಿಕ್ಕೆ ಅವಕಾಶಗಳು ಬೇಕಾದಷ್ಟು ಇದೆ. ಇಲ್ಲಿ ಇರುವಂತಹದ್ದು ಎರಡೇ ನಿಯಮ. ಶ್ರಾವಣ ಮಾಸದ ಹುಣ್ಣಿಮೆಗೆ ಹತ್ತಿರವಾಗಿರುವ ಶುಕ್ರವಾರ, ವಾರ ಮತ್ತು ಹುಣ್ಣಿಮೆ ಮತ್ತು ಶ್ರಾವಣ ಮಾಸ, ಇದು ಮೂರನ್ನು ಇಟ್ಟುಕೊಂಡು ಬಂದಿರುವಂತಹ ವ್ರತಾಚರಣೆ ಇದಿಷ್ಟ ಆಗಿರುವುದರಿಂದ ಸಂಕ್ರಾಂತಿ ಮತ್ತು ಏಕಾದಶಿ ಬದಲಾಗಿರತಕ್ಕಂತಹ ತಿಥಿಗಳು, ಸಂಕ್ರಾಂತಿಯೂ ಕೂಡ ಬರಲಿಕ್ಕೆ ಅವಕಾಶಗಳು ತುಂಬ ಇದೆ. ಈ ಆಚರಣೆಯ ವಿಷಯದಲ್ಲಿ ಸಂಕ್ರಾಂತಿ ಎನ್ನುವಂತಹದ್ದು ನಮ್ಮಲ್ಲಿ 2 ದಿವಸ ಇದೆ. ಒಂದು ಶುಭ ಕಾಲ, ಮತ್ತೊಂದು ಪುಣ್ಯಕಾಲ ಅಂತ. ಪುಣ್ಯಕಾಲದಲ್ಲಿ ಶುಭ ಕರ್ಮವನ್ನು ಮಾಡಲಿಕ್ಕಿಲ್ಲ, ಶುಭ ಕಾಲದಲ್ಲಿ ಪುಣ್ಯಕರ್ಮವನ್ನು ಮಾಡಬಹುದು. ಬಹಳ ವಿಚಿತ್ರ ಅನಿಸಬಹುದು. ಪುಣ್ಯಕಾಲ ಮತ್ತು ಶುಭ ಕಾಲ ಅಂತ 2 ಇದೆ. ಪುಣ್ಯಕಾಲ ಅಂದ್ರೆ ಯಾವುದು ಗೊತ್ತಾ? ಅಮಾವಾಸ್ಯೆ, ಅದು ಪುಣ್ಯಕಾಲ. ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರುವಂತಹ ಕಾಲ. ಇದರಲ್ಲಿ ಶುಭ ಕರ್ಮ ಆಗೋದಿಲ್ಲ, ಮದುವೆ ಆಗ್ಲಿಕ್ಕಿಲ್ಲ, ಉಪನಯನ ಮಾಡ್ಲಿಕ್ಕಿಲ್ಲ, ಬೇರೆ ಯಾವುದು ಗೃಹ ಪ್ರವೇಶ ಮಾಡ್ಲಿಕ್ಕಿಲ್ಲ. ಹಾಗಾದರೆ ಪುಣ್ಯಕಾಲ ಸಂಕ್ರಾಂತಿ ಎನ್ನುವಂತಹದ್ದು ಕೂಡ ಒಂದು ಪುಣ್ಯಕಾಲ. ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಾಗಿ ಬೇಕಾಗಿರತಕ್ಕಂತಹ ಒಂದು ಕಾಲ ಅಂತ ಆಗ್ತದೆ. ಈ ಸಮಯದಲ್ಲಿ ಪುಣ್ಯ ಸಂಪಾದನೆಗೆ ನಾವು ಏನು ಕೆಲಸ ಮಾಡಿದ್ರೂ ಕೂಡ ಅದು ಅಕ್ಷಯವಾಗಿರತಕ್ಕಂತಹ ಪುಣ್ಯವನ್ನು ಕೊಡ್ತದೆ. ಒಂದು ಇನ್ನೊಂದಿದೆ ಏಕಾದಶಿ. ಹಾಗಾದರೆ ಈಗ ಒಂದು ಮುಗಿಸಿ ಬಿಡುವ. ಸಂಕ್ರಾಂತಿಯ ದಿವಸ ವರಮಹಾಲಕ್ಷ್ಮಿ ವ್ರತ ಸಂಕ್ರಾಂತಿಯ ದಿವಸ ಬಂದಿದೆ. ಒಂದೇ ಹೇಳಿಕೆ, ವರಮಹಾಲಕ್ಷ್ಮಿ ದಿವಸ ಸಂಕ್ರಾಂತಿಯ ದಿವಸ ಬಂದಿರುವಂತಹದ್ದು ವಿಶೇಷವೇ. ನಾವು ಆ ದಿವಸ ಮಾಡುವಂತಹ ಆರಾಧನಾದಿಗಳು ಅತಿಶಯವಾದಂತಹ ಪುಣ್ಯವನ್ನು ಕೊಡಲಿಕ್ಕೆ ಒಂದು ಒಳ್ಳೆಯ ಸಾಧನ, ಒಳ್ಳೆಯ ದಿವಸ ಅಂತ ಆಗ್ತದೆ. ಇನ್ನೊಂದಿದೆ ಏಕಾದಶಿ. ಈ ಏಕಾದಶಿ ಎನ್ನುವಂತಹದ್ದು ಒಂದು ವ್ರತ, ಏಕಾದಶಿ ವ್ರತ ಅಂತ ಹೇಳ್ತೇವೆ. ಈ ವ್ರತ ವೈಷ್ಣವರಿಗೆ ನಿತ್ಯ. ವೈಷ್ಣವರು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು, ಮಾಡದೇ ಇರ್ಲಿಕ್ಕಿಲ್ಲ, ಮಾಡಲೇಬೇಕು ಅಂತ. ವೈಷ್ಣವೇತರ ವ್ಯಕ್ತಿಗಳಿಗೆ, ವೈಷ್ಣವರಲ್ಲದ ವ್ಯಕ್ತಿಗಳಿಗೆ ಮಾಡಬಹುದು, ಇಲ್ಲದೆ ಇದ್ರೂ ಕೂಡ ತೊಂದರೆ ಇಲ್ಲ. ಅವರವರ ನಾವೀಗ ಬೇರೆ ವ್ರತಾಚರಣೆಗಳನ್ನು ಮಾಡಿದ ಹಾಗೆಯೇ ಏಕಾದಶಿ ವ್ರತವೂ ಕೂಡ. ಅದರಿಂದ 2 ಸಂಪ್ರದಾಯಗಳು ಬೆಳೆದು ಬಂದಿದೆ. ಏಕಾದಶಿಯ ದಿವಸ ಬರುವಂತಹ ವ್ರತಾಚರಣೆಗಳನ್ನು ವೈಷ್ಣವರಲ್ಲಿ ಬಂದರೆ ಅದನ್ನು ಮಾಡಲಿಕ್ಕಿಲ್ಲ, ಅದನ್ನು ಮರುದಿವಸ ಮಾಡಬೇಕು ಅಂತ ಒಂದು ನಿಯಮಗಳು ಕೂಡ ಇದೆ. ಒಂದು ಪದ್ಧತಿ. ವೈಷ್ಣವೇತರ ವ್ಯಕ್ತಿಗಳಲ್ಲಿ ಏಕಾದಶಿ ದಿವಸ ವ್ರತ ಬಂದರೂ ಕೂಡ ಅದು ವಿಶೇಷವಾಗಿ ಬರುವ ವ್ರತ ಆಗಿರುವುದರಿಂದ ಆ ವ್ರತವನ್ನು ಮಾಡಬೇಕು, ಮಾಡಬಹುದು ಎನ್ನುವಂತಹ ನಿಯಮಗಳು ಕೂಡ ಇದೆ. ಎರಡೂ ತಪ್ಪಲ್ಲ, ಮಾಡುವಂತಹದ್ದು ತಪ್ಪಲ್ಲ, ಮರುದಿವಸ ಮಾಡುವಂತಹದ್ದು ಕೂಡ ತಪ್ಪಲ್ಲ. ಆದರೆ ನಮಗೆ ಇಲ್ಲಿ ಮುಖ್ಯ ಏನು ಅಂತ ಕೇಳಿದರೆ, ನಾವು ಏಕಾದಶಿಯ ದಿವಸ ಊಟ ಮಾಡಲಿಕ್ಕಿಲ್ಲ. ಇದು ಒಂದು ನಾವು ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ನಾವು ಆ ದಿವಸ ಒಳ್ಳೆಯ ಫಸ್ಟ್ ಕ್ಲಾಸ್ ಊಟ ಮಾಡಿದರೆ ಪ್ರಾಯಶಃ ವ್ರತವನ್ನು ಮಾಡಿದಂತಹ ಪುಣ್ಯಕ್ಕಿಂತಲೂ ಕೂಡ ಊಟ ಮಾಡಿದ ಪಾಪ ನಮಗೆ ದೊಡ್ಡದಾಗ್ಬೋದು ಅಂತ ಅನಿಸ್ತದೆ. ಆ ನಿಟ್ಟಿನಲ್ಲಿ ಆ ದಿವಸ ಊಟ ಇಲ್ಲದೆ ಇರುವುದರಿಂದ ಒಂದು ಹೇಳಿಕೆ ಮಾಡ್ಬೋದು ಏನು ಕೇಳಿದರೆ, ಊಟವನ್ನು ಮಾಡದೆ ಫಲಹಾರವನ್ನು ಮಾತ್ರ ಮಾಡಿಕೊಂಡು ಅದೇ ದಿವಸ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದರೆ ಪ್ರಾಯಶಃ ಯಾವ ತಪ್ಪು ಕೂಡ ಆಗಲಿಕ್ಕಿಲ್ಲ, ಅದು ವೈಶಿಷ್ಟ್ಯಪೂರ್ಣವೇ ಆಗ್ತದೆ. ನಾರಾಯಣನನ್ನು ಸೇರಿಸಿಕೊಂಡು
ಮಹಾವಿಷ್ಣುವನ್ನು ಆರಾಧನೆ ಮಾಡುವ ಪದ್ಧತಿ ಅದರಲ್ಲಿ ಇರುವುದರಿಂದ ಪ್ರಾಯಶಃ ಯಾವುದೇ ರೀತಿಯ ಶಾಸ್ತ್ರಕ್ಕೆ ವಿರೋಧಗಳು ಕೂಡ ಬಾರದೆ ಅದು ವಿಶಿಷ್ಟವಾಗಿ ಆರಾಧನೆ ಮಾಡಲಿಕ್ಕಾಗ್ತದೆ. ನಮ್ಮ ಏಕಾದಶಿ ವ್ರತಕ್ಕೆ ಭಂಗ ಬರದಂತೆ ಆ ವ್ರತಾಚರಣೆಯನ್ನು ಮಾಡಬಹುದು, ಏನು ತೊಂದರೆಗಳು ಕೂಡ ಇಲ್ಲ ಅನ್ನುವಂಥದ್ದು. ಕೊನೆಯದಾಗಿ ಮಹಾಲಕ್ಷ್ಮಿಯನ್ನ ವ್ರತವನ್ನ ಮಾಡುವಂಥವರಿಗೆ ನಿಮ್ಮಿಂದ ನೀಡುವಂತಹ ಒಂದು ಸಂದೇಶ. ಒಂದು ಒಳ್ಳೆಯ ಕ್ವಶನ್ ಕೇಳಿದ್ದೀರ. ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕೆಲವು ಸಂದರ್ಭದಲ್ಲಿ ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ನಮ್ಮ ಮನೆಗೆ ಅಥವಾ ನಮ್ಮ ಮನಕ್ಕೆ, ನಮ್ಮ ಮನಸ್ಸಿಗೆ ವರಮಹಾಲಕ್ಷ್ಮಿಯನ್ನು ನಾವು ಕರೆಸಿದ್ದೇವೆ. ನಮ್ಮಲ್ಲಿಗೆ ಬಂದ ಮಹಾಲಕ್ಷ್ಮಿಯನ್ನು ನಾವು ಉಳಿಸ್ಕೊಳ್ಬೇಕಲ್ವ? ಈಗ ದೊಡ್ಡ ಸಂಗತಿ ಉಂಟು, ಉಳಿಸ್ಕೊಳ್ಬೇಕು. ಕರೆದಿದ್ದೇವೆ, ಉಳಿಸ್ಕೊಳ್ಳಿಕ್ಕುಂಟು. ಯಾಕಂದ್ರೆ ಅವಳು ಚಂಚಲೆ. ನನ್ನ ಕಿಸೆಯಲ್ಲಿ ಇವತ್ತು ಲಕ್ಷ್ಮಿ ಇದ್ದರೆ 10 ನಿಮಿಷದಲ್ಲಿ ನಾನು ಇನ್ನೊಬ್ಬನಿಗೆ ಆ ಸಂಪತ್ತು ಕೊಡ್ತೇನೆ, ಒಂದು ನನ್ನದು ಅಂತ ಹೇಳ್ತಾನೆ ಆ ಸಂಪತ್ತನ್ನು. ಈ ಮಹಾಲಕ್ಷ್ಮಿ ದೊಡ್ಡ ಚಂಚಲೆ. ಅದರಿಂದಾಗಿ ಈ ಮಹಾಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೋಗ್ತಾಳೆ. ಯಾವಾಗ ಅಂತ ಕೆಲವು ಸಂದರ್ಭದಲ್ಲಿ ಬಿಟ್ಟು ಹೋಗ್ತಾಳೆ. ಯಾವಾಗ ಗೊತ್ತಾ? ಕುಚೇಲಿನಂ ಫಸ್ಟ್. ಯಾರು ಕೆಟ್ಟ ಬಟ್ಟೆ ಉಟ್ಟುಕೊಂಡಿದ್ದಾನೆ ಅವನನ್ನು ಬಿಟ್ಟು ಹೋಗ್ತಾಳಂತೆ. ಇದೇನು ಕೆಟ್ಟ ಬಟ್ಟೆ ಅಂದರೆ? ಹರಿದ ಬಟ್ಟೆ ಅಂತ ಹೇಳಲಿಲ್ಲ. ಹರಿದ ಬಟ್ಟೆ ಉಟ್ಟು ತೊಂದರೆ ಇಲ್ಲ, ಮತ್ತಿನ್ನೇನು, ಅದು ಕ್ಲೀನ್ ಆಗಿರ್ಬೇಕು, ಶುಭ್ರವಾಗಿರ್ಬೇಕು, ವಸ್ತ್ರಗಳು ಶುಭ್ರವಾಗಿರ್ಬೇಕು. ಅದು ಹರಿದಿದ್ರೂ ಕೂಡ ತೊಂದರೆ ಇಲ್ಲ, ಶುಭ್ರ. ಹರಿದದ್ದು ಹಾಕಿದ್ದಾನೆ ಹೇಳಿದ್ರೆ ಹೊಸತು ತಗೊಳ್ಳಿಕ್ಕೆ ಅವನ ಹತ್ರ ಪಾಪ ಇಲ್ಲ ಅಂತ, ಆದರೆ ಒಗಿಲಿಕ್ಕೆ ಏನು ತೊಂದರೆ ಇಲ್ಲ. ಅದರಿಂದ ಶುಭ್ರತೆಯ ಬಟ್ಟೆಯನ್ನು ಯಾರು ತೊಡಲಿಲ್ಲ ಅವನನ್ನು ಬಿಟ್ಟು ಹೋಗ್ತಾಳೆ ಲಕ್ಷ್ಮಿ. ಫಸ್ಟ್ ಕ್ವಾಲಿಟಿ ಕುಚೇಲಿನಂ. ಇನ್ನು ಎರಡನೇದು ಬಹಳ ವಿಶೇಷ ಉಂಟು. ದಂತ ಮಲೇನ ದೂಷಿತಂ. ಯಾರ ಹಲ್ಲು ನೋಡ್ಲಿಕ್ಕಾಗ್ಲಿಕ್ಕಿಲ್ಲ, ಯಾರ ಹಲ್ಲಿನಲ್ಲಿ ಬಹಳಷ್ಟು ಗಲೀಜಿದೆ, ಯಾರು ಮಾತಾಡ್ತಾ ಇದ್ದರೆ ಸ್ವಲ್ಪ ನಾವು ಮೂಗು ಮುಚ್ಚಿಕೊಳ್ಳುವ ಅಂತ ಅನಿಸುತ್ತೆ, ಅಂತಹ ವ್ಯಕ್ತಿಯನ್ನು ಮಹಾಲಕ್ಷ್ಮಿ ಬಿಟ್ಟು ಹೋಗ್ತಾಳಂತೆ. ಕುಚೇಲಿನಂ ದಂತಮಲೇನ ದೂಷಿತಂ. ಪ್ರಾಯಶಃ 2 ಹೊತ್ತು ನಾವು ಬ್ರಷ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಶಾಸ್ತ್ರ ಹೇಳಿದಾಗ ಆಯ್ತು ಅಲ್ಲಿಗೆ. ಕುಚೇಲಿನಂ ದಂತಮಲೇನ ದೂಷಿತಂ. ಕುಭೋಜಿನಂ. ಕೆಟ್ಟ ಅನ್ನ ಊಟ ಯಾರು ಮಾಡ್ತಾನೆ? ಕೆಟ್ಟ ಅನ್ನ ಕಳೆದರೆ ಸ್ವಲ್ಪ ಅನ್ನ ಹಾಳಾಗಿದೆ, ಅದು ವೇಸ್ಟ್ ಆಗ್ತದಲ್ವಾ ಅಂತ ಹೇಳಿ ಊಟ ಮಾಡೋದು. ಸ್ವಲ್ಪ ಹಾಳಾಗಿದೆ, ಇನ್ನು 10 ನಿಮಿಷ ಬಿಟ್ಟರೆ ಪೂರ್ಣ ಹಾಳಾಗ್ತದೆ, ಒಂದು 1/4 ಗಂಟೆ ಬೇಗ ಊಟ ಮಾಡಿಬಿಡುವ ಅಂತ. ಯಾಕಂದರೆ ಪೂರ ಹಾಳಾಗಿದ್ರ ಒಳಗಡೆ ಊಟ ಮಾಡುವ, ಸ್ವಲ್ಪ ಮಾತ್ರ ಹಾಳಾಗಿದೆ ಅಂತ. ಹೀಗೆ ಕೆಟ್ಟು ಹೋದ ಅನ್ನವನ್ನು ಮತ್ತೆ ಕೆಟ್ಟ ಪದಾರ್ಥವನ್ನು, ಯಾವುದು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ದೇಹವನ್ನು ಹಾಳು ಮಾಡ್ತದೋ ಅಂತಹ ಪದಾರ್ಥವನ್ನು ಅವನು ತಿಂತಾನೆ ಅಂತಾಗಿದ್ದಾರೆ. ಗುಟ್ಕಾ ತಿನ್ಬೋದು, ತಿಂದರೆ ಅದು ದೇಹವನ್ನು ನಾಶ ಮಾಡ್ತದಲ್ವಾ. ಅದರಿಂದಾಗಿ ಅದು ಕುಭೋಜನಂ, ಕೆಟ್ಟ ಪದಾರ್ಥಕ್ಕೆ ಸೇರಿತು. ಯಾರು ಇದನ್ನೆಲ್ಲ ತಿಂತಾನೆ ಅವನನ್ನು ಬಿಟ್ಟು ಹೋಗ್ತಾಳೆ ಮಹಾಲಕ್ಷ್ಮಿ. ಕುಚೇಲಿನಂ ದಂತಮಲೇನ ದೂಷಿತಂ ಕುಭೋಜಿನಂ ನಿಷ್ಠುರ ಭಾಷಿತಂ ಚ. ಯಾರು ನಿಷ್ಠುರವಾಗಿ ಮಾತಾಡ್ತಾನೆ, ಸತ್ಯವನ್ನು ಹೇಳಲಿಕ್ಕೆ ತೊಂದರೆ ಇಲ್ಲ, ಆದರೆ ನಿಷ್ಠುರವಾಗಿ ಮಾತಾಡುವಂಥ ವ್ಯಕ್ತಿ ಇದ್ದರೆ ಪ್ರಾಯಶಃ ಅವನನ್ನು ಕೂಡ ಮಹಾಲಕ್ಷ್ಮಿ ಬಿಟ್ಟು ಹೋಗ್ತಾಳೆ. ಕುಚೇಲಿನಂ ದಂತಮಲೇನ ದೂಷಿತಂ ಕುಭೋಜನಂ ನಿಷ್ಠುರ ಭಾಷಿತಂ ಚ. ಇನ್ನು ಕೊನೆಯದಾಗಿ ಹೇಳಿದ್ದಾರೆ, ಸೂರ್ಯೋದಯೇ ಚ ಅಸ್ತಮಯೇ ಚ ಶಾಯಿನಂ. ಯಾರು ಸೂರ್ಯ ಉದಯ ಆಗುವಾಗ ಮತ್ತು ಸೂರ್ಯ ಅಸ್ತಮಾನ ಆಗುವಾಗ, ಸೂರ್ಯ ಸನ್ರೈಸ್ ಮತ್ತು ಸನ್ಸೆಟ್ಟಲ್ಲಿ ಮಲಗಿರ್ತಾನೆ ಅವನನ್ನು ಮಹಾಲಕ್ಷ್ಮಿ ಬಿಟ್ಟು ಹೋಗ್ತಾನಂತೆ. ಹಾಗಾದರೆ ಬೆಳಿಗ್ಗೆ ಎಷ್ಟು ಬೇಗ ಹೇಳಬೇಕು ಅಂತ ಆಲೋಚನೆ ಮಾಡಿಕೊಳ್ಳುವ. ಸೂರ್ಯೋದಯೇ ಚಾಸ್ತಮಯೇ ಚ ಶಾಯಿನಂ, ಅದರ ಶ್ಲೋಕದ ಕೊನೆ ಬಹಳ ಗಮ್ಮತ್ತಿದೆ. ವಿಮುಂಚತಿಶ್ಚಕ್ರಧರೋಪಿ ಲಕ್ಷ್ಮಿ. ಒಂದು ಪಕ್ಷ ಈ 5 ಕ್ವಾಲಿಟಿ ತನ್ನ ಪತಿಯಾದಂತಹ ನಾರಾಯಣನಲ್ಲಿ ಇದ್ರೂ ಕೂಡ ಅವನನ್ನೇ ಬಿಟ್ಟು ಹೋಗ್ತಾಳಂತವಳು. ಈ 5 ವಸ್ತುಗಳು ತನ್ನ ಪತಿಯಾದ ಶ್ರೀಮನ್ ನಾರಾಯಣನಲ್ಲಿ ಇಲ್ಲ, ಒಂದು ಪಕ್ಷ ಇದ್ರೂ ಕೂಡ ಅವನನ್ನು ಬಿಟ್ಟು ಹೋಗಲಿಕ್ಕೆ ಸಿದ್ಧಳಿದ್ದಾಳವಳು. ಅದರಿಂದಾಗಿ ನಾವು ಎಲ್ಲ ಯಾವ ಲೆಕ್ಕಕ್ಕೂ ಅಲ್ಲ ಬಿಟ್ಟು ಹೋಗಲಿಕ್ಕೆ. ಅದರಿಂದಾಗಿ ಒಳ್ಳೆಯ ಬಟ್ಟೆ,
ಪರಿಶುದ್ಧವಾದಂತಹ ಬಟ್ಟೆಯನ್ನು ಧರಿಸಿಕೊಂಡು ಅಂತಃಶುದ್ಧಿ ಕಳೆದರೆ ಮುಖ ಪ್ರಕ್ಷಾಲನಾದಿಗಳನ್ನು ಒಳ್ಳೆಯ ರೀತಿ ನಾವು ಮಾತಾಡುವಾಗ ಮತ್ತೊಬ್ಬರಿಗೆ ಹೇಸಿಗೆ ಅನಿಸದೇ ಇರತಕ್ಕಂತಹ ರೀತಿಯಲ್ಲಿ ಮತ್ತೆ ಒಳ್ಳೆಯ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಹೌದು. ಇನ್ನು ನಿಷ್ಠುರವಾಗಿ ಮಾತಾಡದೆ ಪ್ರಿಯವಾಕ್ಯ ಪ್ರಧಾನೇನ ಪ್ರಿಯವಾದಂತಹ ಮಾತುಗಳನ್ನು ಇನ್ನೊಬ್ಬರಿಗೆ ನೋವನ್ನು ಆಗದೇ ಇರತಕ್ಕಂತಹ ಮಾತುಗಳನ್ನು ಆಡ್ತಾ ಸೂರ್ಯೋದಯಕ್ಕೂ ಸೂರ್ಯ ಅಸ್ತಮಾನಕ್ಕೂ ಕೂಡ ಮಲಗದೆ ಎಚ್ಚರವಾಗಿ ಇರುವಂತಹ ಮನಸ್ಥಿತಿಯನ್ನು 5 ಕ್ವಾಲಿಟಿಯನ್ನು ಪ್ರಾಯಶಃ ಯಾರು ಬದುಕಿನಲ್ಲಿ ಬೆಳೆಸಿಕೊಳ್ತಾರೋ ಅಂತಹ ವ್ಯಕ್ತಿಯನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ವರಮಹಾಲಕ್ಷ್ಮಿ ನಮ್ಮಲ್ಲಿಗೆ ಬಂದಂತಹ ಮಹಾಲಕ್ಷ್ಮಿ ಮತ್ತೆ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ಈ ಸಂದರ್ಭದಲ್ಲಿ ಈ 5 ಕೂಡ ನಾವು ಬದುಕಿನಲ್ಲಿ ಇಟ್ಟುಕೊಂಡು ಬಂದ ವರಮಹಾಲಕ್ಷ್ಮಿಯನ್ನು ನಮ್ಮಲ್ಲಿ ಒಂದು ವರ ಎನ್ನುವುದಕ್ಕೆ ಒಂದು ಸಲ ಅಂತ ಅರ್ಥ ಇದೆ, ವರ ಬರಲಿ ಅಂತ, ವರ ಬರಡಿಯ ಅಂತ ಅಲ್ವಾ. ಒಂದು ಬಾರಿ ನಮ್ಮಲ್ಲಿಗೆ ಬಂದ ವರಮಹಾಲಕ್ಷ್ಮಿ ನಮ್ಮಲ್ಲಿಯೇ ಸಾರ್ಥಕವಾಗಿ ಉಳಿಯುವಂತಹ ಈ ಕ್ವಾಲಿಟಿಯನ್ನು ಕೂಡ ನಾವು ಬೆಳೆಸಿಕೊಳ್ಳುವ. ಇದರಿಂದಾಗಿ ಕೇವಲ ಅದು ಮಾತ್ರ ನಮ್ಮ ವ್ಯಕ್ತಿತ್ವದ ವಿಕಸನವೂ ಕೂಡ ಇದರಿಂದ ಆಗ್ತದೆ ಅಂತ ಹೇಳ್ತಾ ಆ ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.